ಅದೇ ಏನು ನೋಡ್ರಿ, ಯಾರಿಗೂ ಇವತ್ತು ಸರ್ಕಾರದಲ್ಲಿ ಯಾವುದೂ ಜವಾಬ್ದಾರಿ ಅನ್ನೋದಿಲ್ಲ. ಯಾರಿಗೂ ಅದ್ರ ಬಗ್ಗೆ ಜನರ ಒಂದು ಇದ್ರ ಬಗ್ಗೆ ಕಷ್ಟ ನಷ್ಟದ ಬಗ್ಗೆ ಇಲ್ಲ. ಅವ್ರು ಬರೀ ಖುಷಿ ಪಡಿಸೋಂಥದ್ರಾಗಿ ಉಳಿದ್ಬಿಟ್ಟಾರೆ. ಬರೀ ಹೈಕಮಾಂಡಕ್ಕೆ ಹೋಗಿ ದುಡ್ಡು ಕೊಡೋದು ಮತ್ತು ಸಿದ್ದರಾಮಯ್ಯನವ್ರು ಹೋಗೋದು, ಡಿ ಕೆ ಶಿವಕುಮಾರ್ ಹೋಗೋದು, ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದೇ ಒಂದು ದೊಡ್ಡ ಚರ್ಚೆ ಇವತ್ತು ರಾಜ್ಯದಲ್ಲಿ. ಯಾವ ಮುಖ್ಯಮಂತ್ರಿ ಆಗ್ತಾರೋ ಯಾರು ಬಿಡ್ತಾರೋ ಗೊತ್ತಿಲ್ಲ. ಇರುವವರೆಗೆ ಸರಿಯಾಗಿ ಆ ಒಂದು ಹುದ್ದೆಯನ್ನು ಸಮರ್ಪಕವಾಗಿ ಜನರ ಸೇವೆಗಾಗಿ ಮೀಸಲಿಡಬೇಕು. ಯಾವುದೇ ಅಭಿವೃದ್ಧಿ ಕೆಲಸಗಳು ಅಭಿವೃದ್ಧಿ ಅಂತ ಏನೂ ಇಲ್ಲ ಬಿಡ್ರಿ. ಅಭಿವೃದ್ಧಿ ₹1 ಅಭಿವೃದ್ಧಿ ಎಲ್ಲ ನಿಂತು ಹೋಗಿದೆ. ಸುಮ್ಮನೆ ಹೇಳ್ತಾರೆ ನಾವು 5 ಗ್ಯಾರಂಟಿ ಏನೂ ಆಗಿಲ್ಲ, ಬಜೆಟು. ಹಾಗಾದ್ರೆ ಬಜೆಟ್ ಕೊಡಬೇಕಾಗಿತ್ತಲ್ಲ. ಒಟ್ಟೆ ಅಭಿವೃದ್ಧಿಗೆ 50,000 40,000 ಕೋಟಿ ರೂಪಾಯಿ ಉಳಿತೈತಿ ಇವತ್ತಿನ ವ್ಯವಸ್ಥೆ ಒಳಗೆ. ಇವ್ರ ಸ್ಯಾಲ್ರಿ ನೀವು ಸುಮಾರು 1,00,000 ಕೋಟಿ ಮೇಲೆ ಸ್ಯಾಲ್ರಿ ಪೆನ್ಷನ್ ಕೊಡಬೇಕಾಗ್ತದೆ. ಹೀಗಾಗಿ ಅಭಿವೃದ್ಧಿಗೆ ನೋಡಿರಿ, ಯಾವಾಗ ಇಂಥ ಯೋಜನೆಗಳು ಇದನ್ನು ಅವರೇ ಹೇಳ್ಯಾರಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರ ರಾಷ್ಟ್ರೀಯ ಅಧ್ಯಕ್ಷರೇ, ನಿಮ್ಮದು ಎಷ್ಟಿದೆ ಕಿಸೆದಾಗ ಅಟ್ಟೆ ಖರ್ಚು ಮಾಡಿರುತ್ತೆ. ಅದರ ಅರ್ಥ ಏನು? ಇವತ್ತು ದಿವಾಳಿ ಆಗ್ಲಕತ್ತದ, ಆದ್ರೂ ಅದು ಸಮರ್ಥನೆ ಮಾಡ್ಕೊಳಕತ್ತಾರೆ. ಅದೇ ದುರ್ದೈವ.